ತಮ್ಮೆಲ್ಲರಿಗೂ ಹ್ಯಾಪಿ ಬೆಸಾಕಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇದು ಏಪ್ರಿಲ್ 13ನೇ ತಾರೀಕಿನ ವ್ಲಾಗು. ಇವತ್ತಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಬೆಸಾಕಿ ಹಬ್ಬ ಇದೆ. ಪಂಜಾಬ್ ರೀಜನಲ್ಲಿ ಈ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಿಂದೂ ಪಂಜಾಬಿ ಆಗಿರ್ಬೋದು, ಇಲ್ಲಾಂದರೆ ಸಿಖ್ ಧರ್ಮದವರಾಗಿರ್ಬೋದು, ಇಬ್ಬರೂ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಇದನ್ನು ಸ್ಪ್ರಿಂಗ್ ಫೆಸ್ಟಿವಲ್ ಅಂತಲೂ ಕರೀತಾರೆ. ನಮಗೆ ಉಗಾದಿ ಹಬ್ಬ ಯಾವ ಥರ ಹೊಸ ವರ್ಷ ಆಗಿರುತ್ತೋ, ಪಂಜಾಬ್ ರೀಜನಲ್ಲಿರೋರಿಗೆ ಈ ಬೆಸಾಕಿ ಹಬ್ಬ ಹೊಸ ವರ್ಷ ಆಗಿರುತ್ತೆ. ಸೊ ಈ ಹಬ್ಬದ ವಿಶೇಷವಾಗಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಖೀರ್ ಮಾಡಿದ್ದೀನಿ, ಪೂರಿ ಮಾಡಿದ್ದೀನಿ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ, ಮತ್ತು ರವಾ ಲಡ್ಡುನೂ ಸಹ ಮಾಡಿದ್ದೀನಿ. ಈಗ ಈ ತಾಲಿಯಲ್ಲಿ ಸರ್ವ್ ಮಾಡಿಬಿಟ್ಟು ನಮ್ಮ ಓನರ್ ಅವ್ರಿಗೆ ಕೊಡೋದಕ್ಕೆ ದೊಡ್ಡ ಮಗನ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇವನು ಹೋಗೋವಾಗ ನನ್ನ ಚಿಕ್ಕ ಮಗನೂ ಹಠ ಮಾಡ್ತಾ ಇದ್ದ. ಅವನು ಈ ಪ್ಲೇಟ್ನ ಇಟ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲೇಟ್ ಬಿಸಿಯಾಗಿದ್ದ ಕಾರಣ ನಾನು ಇವನ ಕೈಲಿ ಕೊಟ್ಟಿಲ್ಲ. ಸೊ ಅದಕ್ಕೆ ಇವನು ಅಳ್ತಾ ಇದ್ದಾನೆ. ಇವಂದು ಯಾವಾಗಲೂ ಇದೇ ರಾಮಾಯಣನೇ, ಯಾರಿಗಾದ್ರೂ ಏನಾದರೂ ಕೊಡಬೇಕಂದ್ರೂ ಇವನ ಕೈಯಲ್ಲೇ ಕೊಟ್ಟು ಕಳಿಸ್ಬೇಕು, ಇಲ್ಲಾಂದರೆ ಅಳ್ತಾನೆ. ಇವನಿಗೆ ಸ್ವಲ್ಪ ಇವಾಗ ಬಟ್ರಿಂಗೆಲ್ಲ ಮಾಡಿಬಿಟ್ಟು ಕೈಯಲ್ಲಿ ಸಿಸರ್ ಕೊಟ್ಟಿದ್ದೀನಿ. ನಮ್ಮ ಓನರ್ ಅವರ ಗಾರ್ಡನಲ್ಲಿ ಫ್ಲವರ್ಸ್ ಬಂದಿವೆ, ಅವನ್ನ ಕೀಳ್ಕೊಂಡು ಬಾ ಕೇಳಿಬಿಟ್ಟು ಅಂತ ಹೇಳ್ಬಿಟ್ಟು, ಅದಕ್ಕೆ ಇವಾಗ ಸ್ವಲ್ಪ ಕಾಂಪ್ರಮೈಸ್ ಆಗಿಬಿಟ್ಟು ಹೋಗ್ತಾ ಇದ್ದಾನೆ. ಇವಾಗ ನೋಡಿ ಹೂವು ಕಿತ್ಕೊಂಡು ಬರೋವಾಗ ಎಷ್ಟು ಚೆನ್ನಾಗಿ ನಗಾಡ್ಕೊಂಡು ಬರ್ತಾನೆ. ಇವ್ನಿಗೆ ಅದೇನೋ ಒಂಥರ ಖುಷಿ, ಇವನ ಕೈಯಲ್ಲಿ ಏನಾದರೂ ಈ ಥರ ಕೆಲಸ ಎಲ್ಲ ಮಾಡಿಸಿದ್ರೆ. ಇವನ ಕೈಯಲ್ಲೇ ದೇವ್ರ ಫೋಟೋಗೆ ಫ್ಲವರ್ಸ್ನ ಇಡಿಸಿದೆ. ತುಂಬ ಅಂದರೆ ತುಂಬ ಖುಷಿಪಟ್ಟ. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟಿದ್ದೆ, ತುಂಬ ಸಿಂಪಲಾಗಿ ಪೂಜೆ ಮಾಡಿದ್ದೆ. ನಮ್ಮ ಯಜಮಾನ್ರು ಬೇರೆ ಮನೇಲಿ ಇರಲಿಲ್ಲ. ಸೊ ಅವ್ರು ಇದ್ದಿದ್ರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅದು ಇದು ತಂದು ಕೊಡ್ತಾಯಿದ್ರು. ನಾನು ಆನ್ಲೈನಲ್ಲಿ ಸ್ವಲ್ಪ ಹೂಗಳನ್ನೆಲ್ಲ ಆರ್ಡರ್ ಮಾಡೋಣ ಅಂತ ನೋಡಿದ್ರೆ ಅದು ಡೆಲಿವರಿ ಟೈಮೆಲ್ಲೂ ಸಾಯಂಕಾಲ ಇತ್ತು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದೇ ಒಂದು ಹೂವು ಇಟ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದ ನಂತರನೇ ಅಡುಗೆಗಳೆಲ್ಲ ಮಾಡಿಕೊಂಡು ಮಕ್ಳಿಗೂ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೂ ಒಂದು ಸರ್ಪ್ರೈಸ್ ವೀಡಿಯೋನೂ ಮಾಡಿ ಕಳಿಸಿದ್ದೆ. ಅವ್ರೂ ತುಂಬ ಖುಷಿಪಟ್ಟರು. ಇವತ್ತು ಸಿಖ್ ಧರ್ಮದವ್ರಿಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಬೆಸಾಕಿ ದಿನದಂದು ಖಾಲ್ಸಾ ಪಂಥ್ನ ಎಸ್ಟಾಬ್ಲಿಷ್ ಮಾಡಿದ್ದು ಅದು 10ನೇ ಗುರುವಾದ ಗುರು ಗೋವಿಂದ್ ಸಿಂಗ್ ದೇವ್ಜಿ ಅವರು. ಈಗ ಈ ಖಾಲ್ಸಾ ಪಂಥ್ ಅಂದರೆ ಏನಕ್ಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೇ ಒಂದು ಧರ್ಮದಲ್ಲಿ ಧರ್ಮ ರಕ್ಷಣೆಗಾಗಿ ವಾಲಂಟಿಯರ್ಸ್ ಇರಬೇಕಲ್ವ, ಕಮಿಟೆಡ್ ಡಿವೋಟೀಸ್ ಇರಬೇಕಲ್ವ, ಅದಕ್ಕೆ ಈ ಖಾಲ್ಸಾ ಪಂಥನ್ನು 10ನೇ ಗುರು ಅವರು ಎಸ್ಟಾಬ್ಲಿಷ್ ಮಾಡಿದ್ದು. ಇದರಲ್ಲಿ ಯಾವುದೇ ಒಂದು ಸಿಕ್ಕನಿ ಇನಿಷಿಯೇಟಿವ್ ತಗೊಂಡ್ರು ಜಾಯ್ನ್ ಆಗಬೇಕಂದ್ರೂ ಅಮೃತ್ ಸಂಚಾರ ಅಂತ ಮಾಡ್ತಾರೆ. ಅಂದರೆ ಬ್ಯಾಪ್ಟಿಷನ್ ಥರ ಪ್ರೊಸೀಜರ್ ಅದು. ಅದನ್ನು ಮಾಡಿದ್ರೆ ಅವರು ತಲೆಗೆ ನಮ್ಮ ಯಜಮಾನರು ಕಟ್ಟಿದ್ದಾರೆ ನೋಡಿ ಪಗಡಿ, ಅದನ್ನು ಕಟ್ಟಲೇಬೇಕು. ಕೂದಲನ್ನ ಕಟ್ ಮಾಡಬಾರ್ದು. ಕೈಗೆ ಕಡ ಅಂತ ಹಾಕಿರಬೇಕು. ಮತ್ತು ಕಚ್ಚಾ ಅಂತ ಒಂದಿರುತ್ತೆ, ಅದನ್ನು ಧರಿಸಲೇಬೇಕು. ಮತ್ತು ಕಂಗ ಅಂದರೆ ಕೋಂಬು, ಅದನ್ನು ಇಟ್ಕೊಂಡಿರಬೇಕು. ಮತ್ತು ಇದು ಕೃಪಾನ್ ಖಡ್ಗ ಅದನ್ನು ಇಟ್ಟಿರಬೇಕು. 5 ಕೇಸ್ನ ಫಾಲೋ ಮಾಡಲೇಬೇಕು ಈ ಅಮೃತ್ ಸಂಚಾರನ ಮಾಡಿರೋರು. ಇವ್ರದ್ದು ಧರ್ಮ ರಕ್ಷಣೆ ಮತ್ತು ಸೇವೆಯೇ ಮೇನ್ ಉದ್ದೇಶ ಆಗಿರುತ್ತೆ. ಸೊ ಈ ಖಾಲ್ಸಾ ಪಂಥದ ಬಗ್ಗೆ ನಾನೆಷ್ಟು ಓದಿ ತಿಳ್ಕೊಂಡಿದ್ದೀನೋ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಸಾಕಿ ಹಬ್ಬದ ದಿವಸ ನಾವು ಗುರುದ್ವಾರ ಸಾಹಿಬ್ಗೆ ಹೋಗಿಲ್ಲ, ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿನ ಒಂದು ಪಾಸಿಟಿವ್ ವೈಬ್ಸ್ನ ತಗೊಳ್ಳೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಸಂಡೇ ನಮ್ಮ ಯಜಮಾನ್ರು ಮನೆಗೆ ಬಂದಿದ್ದರು. ಸೊ ಅವ್ರ ಜೊತೆ ಇವಾಗ ಗುರುದ್ವಾರ ಸಾಹಿಬ್ಗೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡಿಕೊಂಡು ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಲ್ಲ, ಅದನ್ನು ನಮ್ಮ ಜೊತೆ ತಗೊಂಡು ಹೋಗ್ತೀವಿ. ಸೊ ಎವ್ರಿ ಸಂಡೇ ಆ್ಯಸ್ ಯೂಶುವಲ್ ನಾವು ಬಂದೇ ಬರ್ತೀವಿ. ಬಟ್ ಬೆಸಾಕಿ ಹಬ್ಬ ಅಂದರೆ ಸಿಖ್ ಧರ್ಮದಲ್ಲಿ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಗುರುದ್ವಾರ ಸಾಹಿಬ್ಗೆ ನಾವು ಬಂದೇ ಬರ್ತೀವಿ. ಇಲ್ಲಿ ದರ್ಶನ ಮಾಡಿಕೊಂಡು ನಮ್ಗಾಗಿರೋ ಅಷ್ಟು ನಾವು ಸೇವೆ ಸಲ್ಲಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ಅದರಿಂದ ನಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮತ್ತು ಏನೋ ಒಂದು ಅಚೀವ್ ಮಾಡ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಅಂತೂ ನನಗೆ ತುಂಬ ಬಂದೇ ಬರುತ್ತೆ. ತುಂಬ ಎಮೋಷ್ನಲ್ ಕೂಡ ಆಗಿಬಿಡ್ತೀನಿ. ಇವಾಗ ವಾಯ್ಸ್ ಓವರ್ ಕೊಡೋ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಇದನ್ನು ನೋಡಿಬಿಟ್ಟು. ನಾ
ನಿಜ ಹೇಳಬೇಕಂದ್ರೆ ಈ ಥರ ಡಿವೋಷ್ನಲ್ ಪ್ಲೇಸ್ಗಳಲ್ಲಿ ವೀಡಿಯೋಗಳು ಮಾಡಬೇಕಂದ್ರೆ ತುಂಬ ಮುಜುಗರ ಆಗಿಬಿಡುತ್ತೆ. ಬಟ್ ವ್ಲಾಗ್ಗೋಸ್ಕರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಲಂಗರ್ ತಿಂತಾ ಇದ್ದೀವಿ. ಲಂಗರ್ ಅಂದರೆ ಪ್ರಸಾದ. ಯಾವುದೇ ಒಂದು ಗುರುದ್ವಾರ ಸಾಹಿಬ್ಗೆ ಹೋಗ್ಬಿಟ್ಟು ನೀವು ನೋಡಿ, ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ಥರ ಸೇವೆನ ಮಾಡ್ತಾನೆ ಇರ್ತಾರೆ. ಇದರಲ್ಲಿ ನಾವು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅಂದರೆ ನೀವು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅಕ್ಕಿ, ಬೇಳೆ, ಗೋಧಿ ಹಿಟ್ಟು, ಇಲ್ಲ ಅಂದರೆ ಪಾತ್ರೆಗಳು ತೊಳೆಯೋದು, ಗೂಡ್ಸಿ ಒರೆಸೋದು, ಇಲ್ಲಾಂದರೆ ಚೊಪ್ಪಲಿಗಳ ಸೇವೆ, ಏನು ಬೇಕಾದರೂ ಯಾವುದೇ ಒಂದು ಜಾತಿ ಧರ್ಮ ಇರ್ಬೋದು ನಿಮ್ಮದು, ನೀವು ಹೋಗಿನೋ ಮಾಡ್ಬೋದು. ಬಟ್ ನಿಮಗೆ ಮನಸ್ಸಿರಬೇಕು. ಅಲ್ಲಿಗೆ ಹೋದ್ಮೇಲೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ತಲೆ ಮೇಲೆ ಬಟ್ಟೆ ಕಟ್ಟಿರಬೇಕು, ಕೂದಲನ್ನ ಓಪನ್ ಆಗಿ ಇಡಬಾರ್ದು, ಮತ್ತು ವಾಹೆಗುರು ಅಂತ ಹೇಳ್ಬಿಟ್ಟು ಸೇವೆನ ಸಲ್ಲಿಸಬೇಕು. ನಾನು ಈ ಥರ ಮಾತುಗಳೆಲ್ಲ ಶೇರ್ ಮಾಡಿಕೊಂಡಾಗ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಮೈಯೆಲ್ಲ ಒಂಥರ ಜುಮ್ ಅನಿಸುತ್ತೆ. ಯಾವಾಗ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಗೊತ್ತೇ ಆಗಲ್ಲ. ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ರೂ 2-3 ಸಲ ನನಗೆ ಅದೇ ರೀತಿಯೇ ಆಯಿತು. ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಬಟ್ ಏನು ಮಾಡೋದು ಗೊತ್ತಾಗಿಲ್ಲ. ಅದು ಹೃದಯ ಪೂರ್ತಿಯಿಂದ ಬಂದಿರೋ ಮಾತುಗಳು. ಸೊ ಆ ಥರ ಮಾತಾಡಿದಾಗ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಪಾರ್ಕ್ಗೆ ಹೋಗೋಣ ಅಂತ ಹೇಳಿದ್ರು. ಸ್ವಲ್ಪ ಸುತ್ತಾಡಿಕೊಂಡು, ವೆದರು ತುಂಬ ಚೆನ್ನಾಗಿದೆ, ಮಕ್ಕಳ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳಿದ್ರು. ಸೊ ನೀವು ನಮ್ಮ ಜೊತೆ ಬನ್ನಿ, ಯಾವ ಪಾರ್ಕ್ಗೆ ಹೋಗ್ತೀವಿ, ಯಾವ ಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ, ಏನೇನು ಮಾಡ್ತೀವಿ ಎತ್ತ ಎಲ್ಲನೂ ನೀವು ನೋಡ್ಬೋದು. गुरुद्वारा सामने ही है। गरीब लोग वीडियो बना रहे हैं, अभी तुमको केस छोड़ूंगा। अब मेरा लॉयर ही तुमसे बात करेगा। ಇವರಿಬ್ರು ನೋಡಿ ಯಾವ ಥರ ಕುತ್ಕೊಂಡು ಬಿಟ್ಟಿದ್ದಾರೆ. ಹೆಲೋ, ಪಾರ್ಕ್ಗೆ ಕರ್ಕೊಂಡು ಬಂದ್ಬಿಟ್ಟು ಏನು ಈ ಥರ ಕುತ್ಕೊಂಡು ಬಿಟ್ಟಿದೀಯ? ಹೊಟ್ಟೆ ಬಿಟ್ಕೊಂಡು, ಹೊಟ್ಟೆ ನೋಡಿ ಅವ್ರದ್ದು. चलो ಬಾ ಪಾರ್ಕ್ಗೆ ಹೋಗೋಣ ಅಂತ ಕರ್ಕೊಂಡು ಬಂದರು. चलो बड़े ಫೋನ್ ಎತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ರು. ಕ್ಯಾ ಎಲ್ಲಿಗೆ ಹೋಗೋದು? ಮನೆಗಾ? We are going to watch बड़े मियां छोटे मियां ಮೂವಿ. ಹೆಲೋ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಫಾಸ್ಟ್ ಏನು ಇವ್ರಿಗೆ ಏನು ಭಯನೋ, ಮೊಬೈಲ್ ಎತ್ಕೊಂಡ್ರೇ ಭಯ. ಬೇಡ ಇಡು ಅಂತ ನಾಚಿಕೆ ಪಡ್ತಾ ಇರ್ತಾರೆ. ನನ್ನ ಕೈಯಲ್ಲಿ ಮೊಬೈಲ್ ಇರೋದು. ಕ್ಯಾ ವಿಲ್ ವಾಕ್ ಆ್ಯಂಡ್ ಟ್ರ್ಯಾಕಲ್ಲಿ ವಾಕ್ ಮಾಡಬೇಕಂತೆ. ಎಲ್ಲರೂ ಅವ್ರವ್ರು ಕುತ್ಕೊಂಡು ಅವ್ರವ್ರ ಪಾಡಿಗೆ ಅವ್ರವ್ರ ವೀಡಿಯೋಸ್ ಮಾಡಿಕೊಂಡು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಭಯ. ನಾವು ಆಲ್ಮೋಸ್ಟ್ 1 ಅವರ್ ಈ ಪಾರ್ಕಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಮ್ಮ ಯಜಮಾನ್ರು ಕುತ್ಕೊಂಡು ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ಕಾಲ್ಗಳಲ್ಲಿ ಮಾತಾಡಿಕೊಂಡು ಇವಾಗ ಮೂವಿ ಟಿಕೆಟ್ನೂ ಬುಕ್ ಮಾಡ್ಕೊಂಡಿದ್ದಾರೆ. ನನ್ನನ್ನು ಕೇಳೂ ಇಲ್ಲ. ದೊಡ್ಡ ಮಗ ಮತ್ತು ಇವರು ಇಬ್ಬರದ್ದು ಪ್ಲ್ಯಾನಿಂಗ್ ನಡೀತು. ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ಇವಾಗ ಐಸ್ ಕ್ರೀಮ್ ತಿಂದುಬಿಟ್ಟು ನಾವು ಮೂವಿನ ನೋಡೋದಕ್ಕೆ ಹೋಗ್ತೀವಿ. ನಾನು ಈ 1 ಗಂಟೆಯಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದೆ, ಅವ್ರ ಜೊತೆ ಆಟ ಆಡಿದೆ, ಮತ್ತು ಸ್ವಲ್ಪ ಶಾರ್ಟ್ಸ್ ವೀಡಿಯೋಗಳೆಲ್ಲ ಮಾಡಿಕೊಂಡೆ. ಅದನ್ನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಕನ್ನಡ ಹಾಡಾಗಿಬಿಟ್ಟು. ಒಂದ್ಸಲ ನೋಡಿ. ಕೆಲವು ಸಬ್ಸ್ಕ್ರೈಬರ್ಸು ನಮ್ಮ ಮ್ಯಾರೇಜ್ ಸ್ಟೋರಿ ಬಗ್ಗೆನೂ ಕೇಳಿದ್ದಾರೆ. ಅದ್ರ ಬಗ್ಗೆ ಬೇಗನೆ ವೀಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ನಮ್ಮ ಬಗ್ಗೆ ಎಲ್ಲನೂ ಹೇಳಬೇಕಂತ ಹೇಳ್ಬಿಟ್ಟು. ಟೈಮ್ ಕೂಡಿ ಬಂದಾಗ ನಮ್ಮ ಯಜಮಾನ್ರು ಫ್ರೀ ಆಗಿರೋವಾಗ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿಬಿಟ್ಟು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಸಿಖ್ ಧರ್ಮದ ಬಗ್ಗೆ ನಿಮಗೆ ಏನಾದರೂ ಇನ್ನೂ ತಿಳ್ಕೊಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ತಿಳ್ಕೊಂಡು ನಿಮ್ಗೂ ತಿಳಿಸ್ತೀನಿ. ಸೊ ಈ ವ್ಲಾಗಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಇನ್ನೂ ಕೆಲವಷ್ಟು ಮಾತುಗಳ ಜೊತೆ ನಿಮ್ಮನ್ನು ನಾನು ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ.